ಶಾಂತ ಅವರೇ, ಏನು ಅನ್ನಿಸ್ತು ನಿಮಗೆ ಇದೆಲ್ಲ ನೋಡಿದಾಗ? ನೋಡೋಣ ನಮಗೆ ತುಂಬಾ ಬೇಜಾರಾಗ್ತಾ ಇದೆ ಸರ್. ಹ್ಮ್ ನಮಗೆ 18-20 ವರ್ಷ ಆಯ್ತು ಸರ್, ನಾವು ಮನೆಯಲ್ಲ ಬಾಡಿಗೆ ಮನೇಲಿ ಇದ್ದೀವಿ. ಹ್ಮ್ ನಮಗೆ ನಾವೆಷ್ಟು ಅರ್ಜಿ ಹಾಕೋದು ನಮಗೆ ಮನೇನೂ ಇಲ್ಲ ಜಾಗನೂ ಇಲ್ಲ ಸರ್. ಹ್ಮ್ ನೋಡಿ, ಸರ್ಕಾರಿ ಜಾಗದಲ್ಲಿ ಬಂದು ಅಕ್ರಮವಾಗಿ, ಅದು ಇಲ್ಲಿಂದಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಒಂದು ಶೆಡ್ಡನ್ನು ಹಾಕೊಂಡ್ರು, ಅದನ್ನ ತೆರವು ಮಾಡಿದ್ರು. ಇವತ್ತು ಫ್ಲಾಟ್ ಭಾಗ್ಯ ಸರ್ಕಾರದಿಂದ. ಹಾ ಸರ್, ಅವರಿಗೆಲ್ಲ ಇದೆ ಸರ್, ಹ್ಮ್ ನಮಗೆ ಇಲ್ಲ ಸರ್. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು. ಅಂದ್ರೆ ಈಗ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ ಅಂತ ಬೇಜಾರಾಗ್ತಿದ್ಯಾ, ಅಥವಾ ನಿಮಗೆ ಬಾಡಿಗೆ ಮನೇಲೇ ಇದ್ದೀವಿ ಅನ್ನೋದಕ್ಕೆ ಬೇಜಾರಾಗ್ತಿದ್ಯಾ? ಅಲ್ಲ ಸರ್, ಸಿಗಂತವ್ರಿಗೆ ಸಿಗ್ಲಿ ಸರ್, ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಸಿಗ್ಲಿ ಸರ್, ನಮಗೂ ಇರ್ಲಿ ಅಂತ ಹೇಳ್ತಾ ಇರೋದು ಸರ್ ನಾವು. ಹ್ಮ್ 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 ನಾವು ಇಷ್ಟೆಲ್ಲ ಓಟ್ ಹಾಕ್ತೀವಿ ಎಲ್ಲ ಮಾಡ್ತೀವಲ್ಲ ಸರ್, ಯಾವ ಸರ್ಕಾರ ಬಂದ್ರೆ ನಮ್ಗೇನಿಲ್ಲ ಸರ್. ಹ್ಮ್ ಯಾರು ಬಂದ್ರು ಅವ್ರದ್ದೇ ಅವ್ರು ನೋಡ್ಕೊಂಡು ಹೋಗ್ತಾರೆ ಸರ್. ಹ್ಮ್ ನಾವು 20-22 ವರ್ಷ ಆಯ್ತು ಸರ್ ನಾವು ಇಲ್ಲೇ ಬಾಡಿಗೆ ಮನೆಯಲ್ಲೇ ಇದ್ದು ಸರ್.